ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಭೌತಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 7ನೇ ಮಂಗಲ ಕಲಶಿದೆ. ಏಕಮೇವ ಹಿ ತತ್ಸ್ವಾದ್ಯಂ ವಿಪದಾಂ ಅಪದಂ ಪದಂ ಅಪದಾನ್ಯೇವ ಭಾಸಂತೆ ಪದಾನ್ಯನ್ಯಾನಿಯತ್ ಪುರಃ. ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತುರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಜೀವನಿಗೆ ಸುಖದ ಅಭಿಲಾಷೆಯಂತೂ ಮೊದಲಿನಿಂದಲೇ ಇದೆ. ಸುಖದ ಸಲುವಾಗಿ ಪ್ರಯತ್ನವನ್ನಂತೂ ತನ್ನ ಬುದ್ಧಿ ಸಾಮರ್ಥ್ಯದ ಅನುಸಾರವಾಗಿ ಮಾಡ್ತಾನೆ ಇದ್ದಾನೆ. ಆದರೆ ಸುಖ ನಿಜವಾಗಿ ಮೋಕ್ಷದೊಳಗೆ ಇದೆ. ಅರ್ಥಾತ್ ಒಂದು ಚೇತನ ಮಾತ್ರ ವಸ್ತುವಿನ ಅನುಭೂತಿಯೊಳಗೆ ಇದೆ. ಅನ್ಯ ಯಾವುದರೊಳಗನೂ ಅರೂಪಿ ಆತ್ಮನ ನಿಜವಾದ ಸುಖ ಇಲ್ಲ. ಇದನ್ನು ತಿಳಿಯದೇ ಇರುವುದರಿಂದ ಯಾವ ಪ್ರಯತ್ನಗಳನ್ನು ಅನಂತ ಕಾಲದಿಂದ ಮಾಡಿದನು ಅವೆಲ್ಲವೂ ನಿರರ್ಥಕವೇ ಆಗಿದ್ದಾವೆ. ಈಗ ಒಂದು ಇಂಥ ಸುಂದರವಾದಂಥ ಮಂಗಲಮಯವಾದಂಥ ಅವಸರ ಈ ಲೋಕದೊಳಗಂದ್ರೆ, ಈ ಕಾಲದೊಳಗಂದ್ರೆ, ಈ ಸಮಯದೊಳಗಂದ್ರೆ ಇಂಥ ಸಮಯ ಸಾರದ ಅಮೃತಮಯ ಕಲಶದ ಸಂಯೋಗ ಆದದ್ದು ಇದೆ. ಇಲ್ಲಿ ತಕ್ಷಣವೇ ಯಾವುದೋ ಪ್ರಕಾರದ ವಿಚಾರ ಮಾಡದ್ದನ, ಯಾವುದೇ ರೀತಿಯಿಂದ ಪ್ರಮಾದ ಮಾಡದ್ದನ, ಒಂದು ಮೋಕ್ಷದ ಕಾರಣವಿರುವಂಥ ಶುದ್ಧ ಚೈತನ್ಯ ಮಾತ್ರ ವಸ್ತುವಿನ ಅನುಭವ ಮಾಡುವುದು ಇದೆ. ಯಾರಿಗೆ ಸುಖ ಬೇಕಾಗಿದೆಯೋ ಅವರಿಗೆ, ಯಾರಿಗೆ ನಿಜವಾಗಿ ದುಃಖದ ಪರಿಚಯ ಆಗಿದೆಯೋ ಅವರಿಗೆ ಏನು ಮಾಡುವುದಿದೆ? ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತುವಿನ ಅನುಭವ ಮಾಡುವುದಿದೆ. ಅದರಿಂದ ಏನಾಗ್ತಿದೆ? ಮೋಕ್ಷ ರೂಪದ ಕಾರ್ಯದ ಸಿದ್ಧಿಯಾಗ್ತಿದೆ. ಅದು ಏನಿದೆ? ಸ್ವಯಂ ಮೋಕ್ಷದ ಕಾರಣ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಪರದ್ರವ್ಯದ ಕಾರ್ಯವನ್ನು ಮಾಡೋದು ಸಾಧ್ಯ ಇಲ್ಲ. ಪರದ್ರವ್ಯದೊಳಗ ಕಾರ್ಯ ಆಗುವ ಸಲುವಾಗಿ ನಿನ್ನ ಅವಶ್ಯಕತೆ ಇಲ್ಲ. ನಿರಂತರ ಪ್ರತಿಯೊಂದು ದ್ರವ್ಯದೊಳಗ ಅದರ ಸೀಮೆಯ ಉಲ್ಲಂಘನೆ ಮಾಡದ್ದನ ಅದರ ಸಾಮರ್ಥ್ಯದಿಂದ ಪರದಿಂದ ಅತ್ಯಂತ ನಿರಪೇಕ್ಷ ಇದ್ದುಕೊಂಡ ಕಾರ್ಯ ಆಗ್ತಾ ಇದೆ ಅನ್ನೋದು ಒಂದು ಸಲ ಪ್ರತ್ಯಕ್ಷ ನೋಡಂತ ಹೇಳ್ತಾರೆ. ಒಂದು ಸಲ ನೋಡಿದೆ ಅಂತಂದ್ರೆ ನಿರರ್ಥಕವಾಗಿ ನೀನು ಅದರ ಕಡೆಗೆ ಗಮನ ಹರಿಸೋದ, ಅದರ ರುಚಿ ಮಾಡೋದ, ಅದರಲ್ಲಿ ನಿನ್ನ ಶಕ್ತಿ ಸಮಯವನ್ನು ತೊಡಗಿಸೋದ ಎಲ್ಲವೂ ನಿಂತು ಹೋಗಿದೆ. ಒಂದು ಸಲ ಪ್ರಾಮಾಣಿಕ ದೃಷ್ಟಿಯಿಂದ ವಿಶ್ವದ ಜಡಚೇತನ ಪದಾರ್ಥಗಳ ಅವಲೋಕನೆ ಮಾಡೋದಿದೆ. ಏನೂ ಮಾಡೋದನ್ನೇ ಇಲ್ಲ, ಬರೀ ಅವಲೋಕನೆ, ಪ್ರಾಮಾಣಿಕ ದೃಷ್ಟಿಯಿಂದ ಯಾವುದರ ಕಾರ್ಯವನ್ನು ಯಾವುದ ಅನ್ಯ ಮಾಡ್ತಾ ಇದೆ, ಯಾವುದರ ಕಾರ್ಯದ ಸಲುವಾಗಿ
ಯಾವ ಅನ್ಯದ ಸಹಾಯದ ಅವಶ್ಯಕತೆ ಇದೆ. ಈಗ ಇಲ್ಲಿ ಶಬ್ದಗಳ ಕೇಳಿ ಬರ್ತಾ ಇದ್ದಾವೆ. ನಮ್ಮ ಕರ್ಣೇಂದ್ರಿಯದ ಸಾಮರ್ಥ್ಯದಿಂದ ಕೇಳಿ ಬರ್ತಾ ಇದ್ದಾವೆಯೋ ಅಥವಾ ಶಬ್ದದೊಳಗೆ ನನಗೆ ಕೇಳಿಸಿ ಬರುವಂಥ ಸಾಮರ್ಥ್ಯ ಇದೆ ರೀ. ಇನ್ನೊಂದ್ಸಲ ನಮ್ಮ ಕರ್ಣಪಟಲದ ಮೇಲೆ ಯಾವ ಶಬ್ದಗಳು ಬಂದು ಬೀಳ್ತಾ ಇದ್ದಾವೆ, ಆ ಶಬ್ದಗಳಲ್ಲೇ ನಮಗೆ ಕೇಳಿಸಿಕೊಡುವಂಥ ಸಾಮರ್ಥ್ಯ ಇದೆಯೋ ಅಥವಾ ನಮ್ಮ ಕರ್ಣೇಂದ್ರಿಯದೊಳಗೆ ಅವುಗಳನ್ನು ಕೇಳುವಂಥ ಸಾಮರ್ಥ್ಯ ಇದೆ, ಸಾಮರ್ಥ್ಯ ಇದೆ. ಇದು ಒಂದು ಮಾತಾಯಿತು. ಎರಡನೇದ ಅದರ ಕಡೆಗೆ ಜ್ಞಾನದ ಉಪಯೋಗ ಇತ್ತು ಅಂತಂದ್ರೆ ಕೇಳಿ ಬರ್ತಿದೆಯೋ ಅಂದ್ರೆ ಇವೆಲ್ಲ ಅದರ ಸ್ಥಾನದೊಳಗೆ ಅದಾವ್ರಿ. ಕರ್ಣೇಂದ್ರಿಯದ ಪಾತ್ರ ಕರ್ಣೇಂದ್ರಿಯದೊಳಗೆ ಇದೆ, ಶಬ್ದದ ಪಾತ್ರ ಅರ್ಥಾತ್ ಪರಿಣಮನ ಶಬ್ದದೊಳಗಿದೆ, ಜ್ಞಾನದ ಪಾತ್ರ ಜ್ಞಾನದ ಜವಾಬ್ದಾರಿ ಜ್ಞಾನದೊಳಗಿದೆ. ಇನ್ನು ಜ್ಞಾನದ ಉಪಯೋಗ ಆ ಶಬ್ದದ ಕಡೆಗೆ ಇದ್ದ ನಂತರ ಕೂಡ ವಿಷಯ ತಿಳಿಬೇಕು, ಹೀಗೆ ನಿಯಮ ಇದೆ ಅಂದರೆ ಇಲ್ಲ. ಹಾಗಾದ್ರೆ ಶಬ್ದದ ಕಡೆಗೆ ಗಮನ ಇರುವುದರಿಂದ ವಿಷಯ ತಿಳಿತಿದೆಯೋ? ಜ್ಞಾನ ತಿಳ್ಕೊಳ್ಳುವುದರಿಂದ ತಿಳಿತಿದೆ. ಎಲ್ಲೆಲ್ಲಿ ಹೋತೇವ್ರಿ? ಶಬ್ದ ಕರ್ಣಪಟಲದ ಮೇಲೆ ಬಂದು ಬಿತ್ತು. ಶಬ್ದದ್ದೇನು ಅದರೊಳಗೆ ಕರ್ತವ್ಯಿಲ್ಲ, ನನ್ನ ಕರ್ಣದೊಳಗೆ ಆ ಪ್ರಕಾರದ ಸಾಮರ್ಥ್ಯ ಬೇಕು. ಇನ್ನು ಕರ್ಣದೊಳಗೆ ಆ ಪ್ರಕಾರದ ಸಾಮರ್ಥ್ಯ ಇದ್ರೆ ಮಾತ್ರ ಆಗುವುದಿಲ್ಲ, ನನ್ನ ಉಪಯೋಗ ಇಲ್ಲಿ ಬೇಕು. ಅದು ಬೇರೆ ಎಲ್ಲರೇ ಹೋಗಿತ್ತು, ಶಿಖರ್ಜಿ ಬೆಟ್ಟ ಹತ್ತುತ್ತಿತ್ತು ಅಂತಂದ್ರೆ ಇಲ್ಲಿ ಕೇಳಿ ಬರುವುದಿಲ್ಲ. ಹಾಗಾದ್ರೆ ಕೇಳಿ ಶಬ್ದದ ಮೂಲಕ ಕೇಳಿ ಬರುವುದಿಲ್ಲ, ಕೇಳಿ ತಗೊಳ್ಳುವ ಸಾಮರ್ಥ್ಯ ಜ್ಞಾನದ ರುಚಿಯೊಳಗೆ ಅಥವಾ ಜ್ಞಾನದ ಉಪಯೋಗದೊಳಗೆ ಇದೆ ರೀ. ಒಂದು ಮಾತು. ಇನ್ನು ಆ ಶಬ್ದವನ್ನು ಕೇಳಿ ತಗೊಳ್ಳುವ ತಿಳಿಯುವ ಯಾವ ಸಾಮರ್ಥ್ಯ ಜ್ಞಾನದೊಳಗೆ ಇದೆಯಲ್ಲ, ಅಷ್ಟರಿಂದನ ಶಬ್ದದ ವಿಷಯದ ಜ್ಞಾನ ಆಗ್ತಿದೆಯೋ ಅಥವಾ ಶಬ್ದದ ಕಡೆಗೆ ಉಪಯೋಗ ತೊಡಗಿಸಿರುವ ಸಮಯದಲ್ಲಿ ಕೂಡ ಜ್ಞಾನ ಸ್ವಯಂ ಆ ಶಬ್ದದ ಅವಲಂಬನೆ ಇಲ್ಲದ್ದೇ ತಿಳಿತಿದ್ದೀರಿ. ಶಬ್ದದ ಅವಲಂಬನೆ ಇಲ್ಲದನ್ನ ತಿಳಿತಿದ್ದೀರಿ. ಒಂದು ಸಲ ಪ್ರಾಮಾಣಿಕ ರೂಪದಿಂದ ಎಲ್ಲ ಇಂದ್ರಿಯ ವಿಷಯಗಳು ಹೀಗೆ ಅದಾವೆ. ಇಂದ್ರಿಯ ವಿಷಯದೊಳಗೆ ವಿಷಯ ಸಾಮಗ್ರಿಯೊಳಗೆ ಅಂಥದ್ಯಾವ ಸಾಮರ್ಥ್ಯನೂ ಇಲ್ಲ. ಜೀವನಿಗೆ ಆನಂದವನ್ನು ಉಂಟು ಮಾಡಿಸುವಂಥದ್ದು ಇಂದ್ರಿಯಗಳಲ್ಲಿ ಇಲ್ಲ. ಮೊದಲು ವಿಷಯ ಸಾಮಗ್ರಿಗಳಲ್ಲಿ ಇಲ್ಲ, ಇಂದ್ರಿಯಗಳಲ್ಲಿ ಇಲ್ಲ. ಇನ್ನು ಇಂದ್ರಿಯಗಳ ಜೊತೆಗೆ ಏಕರೂಪ ಆಗುವಂಥ ಜ್ಞಾನದೊಳಗೂ ಕೂಡ ಅದರ ರುಚಿ ಬೇರೆ ಕಡೆ ಇತ್ತು ಅಂತಂದ್ರೆ ಆ ಇಂದ್ರಿಯ ವಿಷಯದ ಆನಂದ ಆಗುವುದಿಲ್ಲ. ಹಾಗಾದ್ರೆ ಯಾವಾಗ ಆನಂದ ಆಗ್ತಿದೆಯಲ್ಲ, ಆವಾಗ ಯಾರಿಂದ ಆಗ್ತಿದೆ? ವಿಷಯ ಸಾಮಗ್ರಿಯಿಂದೋ, ಇಂದ್ರಿಯದಿಂದೋ, ಜ್ಞಾನದ ಏಕತೆ ಅದರಲ್ಲಿ ಇರುವುದರಿಂದೋ, ಅಥವಾ ಸ್ವಯಂ ಜ್ಞಾನದ ಏಕತೆಯೊಳಗೆ ರಾಗ ಕೂಡುವುದರಿಂದ. ಪ್ರತಿಯೊಂದು ಪದಾರ್ಥದ ಕಾರ್ಯ ಅನ್ಯದ ಕಾರ್ಯ ಅನ್ಯ ಮಾಡ್ತಾ ಇಲ್ಲ, ಅರ್ಥಾತ್ ಒಂದರ ಕಾರ್ಯವನ್ನು ಇನ್ನೊಂದು ಮಾಡ್ತಾ ಇಲ್ಲ. ಅದ ಹೊರಗಡೆ ಮೊದಲು ಸ್ಥೂಲ ದೃಷ್ಟಿಯಿಂದ ಪುದ್ಗಲದಲ್ಲಿ ನೋಡೋದ್ರಿ. ಪುದ್ಗಲದಲ್ಲಿ ಜಲದಿಂದ ಶರೀರ ಸ್ವಚ್ಛ ಆಗ್ತಾ ಇದೆ ಅನ್ನ, ಸಾಬೂನದಿಂದ, ಶಿಕೆಕಾಯಿಯಿಂದ, ಕಡಲೆ ಹಿಟ್ಟಿನಿಂದ ಶರೀರ ಶುಚಿ ಆಗ್ತಾ ಇದೆ ಅನ್ನ. ಸಂಯೋಗ ದೃಷ್ಟಿ ಎಷ್ಟು ಆಳವಾಗಿ ಬೇರು ಬಿಟ್ಟಿದೆ ರೀ. ಶಬ್ದೇನೋ ಕೇಳಿದೇವ್ರಿ, ಅದರ ಪ್ರಯೋಗ ಜ್ಞಾನದ ಮೂಲಕ ಆ ಕಾರ್ಯದ ಹತ್ತಿರ ಹೋಗಿ ಯಾವಾಗಾಯಿತು ಮಾಡಬೇಕು ಅನ್ನೋ ವಿಚಾರವೇ ಇದೆ ಅಂದರೆ ಒಳಗಡೆ ನಮ್ಮನ್ನೇ ನಾವು ನೋಡ್ಕೊಳ್ಳೋದು. ಮಾಡಬೇಕು ಅನ್ನೋ ವಿಚಾರ ಇದೆನಾ? ಯಾವ ಶಬ್ದದಲ್ಲಿ ಯಾವ ವಿಷಯ ಬರ್ತಾ ಇದೆ?
ಇಲ್ಲಿ ಮೂಲ ಸಾರಭೂತವಾದಂಥ ವಿಷಯ ಇಷ್ಟೇ ಇದೆ. 2ನೇ ಕಲಶದ ಏನ ಬಹಳಷ್ಟು ನೀವು ಹೊರಗಡೆ ಚೇಷ್ಟೆ ಮಾಡಿದೆಯಪ್ಪ ಅನಂತ ಕಾಲದಿಂದ. ಅನ್ಯ ದ್ರವ್ಯದ ಮೂಲಕ ನಿನ್ನ ಕಾರ್ಯ ಮಾಡಿಕೊಳ್ಳುವ ಚೇಷ್ಟೆ ಮಾಡಿದೆ. ನೀನು ಅನ್ಯ ದ್ರವ್ಯದ ಕಾರ್ಯದಲ್ಲಿ ನಿಮಿತ್ತ ಆಗುವ ಚೇಷ್ಟೆ ಮಾಡಿದೆ. ಆದರೆ ಯಾವುದಕ್ಕೂ ನಿನ್ನ ಅವಶ್ಯಕತೆ ಇಲ್ಲ. ನಿನಗ ಯಾವುದೋ ಅನ್ಯ ದ್ರವ್ಯದ ಅವಶ್ಯಕತೆ ಇಲ್ಲ. ಒಂದು ಸಲ ವಸ್ತುವಿನ ಸ್ವತಂತ್ರ ಸತ್ತಾವನ್ನು, ವಸ್ತುವಿನ ಸ್ವತಂತ್ರ ನಿರಪೇಕ್ಷ ಪರಿಣಮನವನ್ನು ಒಂದು ಸಲ ಪ್ರಾಮಾಣಿಕ ದೃಷ್ಟಿಯಿಂದ ಅವಲೋಕನ ಮಾಡಿ. ಪ್ರಾಮಾಣಿಕ ದೃಷ್ಟಿಯಿಂದ ಒಂದು ಸಲ ಅವಲೋಕನೆ ನೀನು ಮಾಡಿದೆ ಅಂತಂದ್ರೆ ಅದರ ವಾಸ್ತವಿಕತೆ ನಿನಗೆ ತಿಳಿದು ಬರುವುದಿಲ್ಲ. ಇಂಥ ಅಯೋಗ್ಯ ನೀನಿಲ್ಲ. ಒಂದು ಸಲ ಪ್ರಾಮಾಣಿಕ ದೃಷ್ಟಿಯಿಂದ ಪದಾರ್ಥಗಳ ಪರಮ ಸ್ವತಂತ್ರ ಪರಿಣಮನವನ್ನು ಮತ್ತು ವಿಶ್ವದೊಳಗ ಯಾವುದರದ್ದು ಅಪೇಕ್ಷೆ ಇಲ್ಲದೆ ಸತ್ತಾರೂಪದಿಂದ ಇರುವಿಕೆಯನ್ನು ಒಂದು ಸಲ ಅಂತಂದ್ರೆ ಅದಕ್ಕೆ 1 ನಿಮಿಷ ಬೇಕೋ, 1 ದಿವಸ ಬೇಕೋ, 1 ವರ್ಷ ಬೇಕೋ, ಒಂದು ಸಲ ಅರ್ಥಾತ್ ಆ ಜ್ಞಾನದ ಮೇಲೆ ಸಂಸ್ಕಾರ ಆಗಿ 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 ಆ ಜ್ಞಾನದ ದೃಷ್ಟಿ ವಸ್ತು ಹೇಗಿದೆಯೋ ಹಾಗೆ ಒಂದೇ ಒಂದು ಸಲ ನೋಡಿತು ಅಂತಂದ್ರೆ ಆ ಜ್ಞಾನಮಯ ಆತ್ಮನಿಗೆ ಆ ನಿರರ್ಥಕ ಕಾರ್ಯದೊಳಗಿನ ಉತ್ಸಾಹ ಸಂಪೂರ್ಣ ಹೊರಟು ಹೋಗ್ತಿದ್ದೀರಿ. ಯಾವ ನಿರರ್ಥಕ ಕಾರ್ಯ? ನಾನು ಪರದ ಕಾರ್ಯ ಮಾಡ್ತೇನೆ, ನನ್ನ ಕಾರ್ಯ ಪರದಿಂದ ಆಗುತ್ತಿದೆ. ಈಗೇನು ದೃಷ್ಟಾಂತಗಳನ್ನು ಹೇಳಿತು, ಇಂದ್ರಿಯಗಳ ವಿಷಯ, ಕರ್ಣೇಂದ್ರಿಯದಿಂದ ಶಬ್ದದ ಶ್ರವಣ, ವಿಷಯದ ಜ್ಞಾನ, ಇವೇನು ದೃಷ್ಟಾಂತ ಹೇಳಿತು, ಇದರ ಹಾಗೇನೆ ಇನ್ನೊಂದು ದೃಷ್ಟಾಂತ. ಶರೀರದೊಳಗೆ ಯೋಗ್ಯತೆ ಇದ್ದ ನಂತರನ ಮಂದಿರಕ್ಕೆ ಹೋಗುವ ಕಾರ್ಯ ಆಗ್ತಿದೆ. ಹೌದೇನಿಲ್ರಿ? ಆಗ್ತಿದೆ. ಮಂದಿರಕ್ಕೆ ಹೋದ ನಂತರ ತಲೆಯಲ್ಲಿ ಯಾವ ವಿಪರೀತ ವಿಷಯಗಳ ತುಂಬಿರದಿದ್ರನ ಭಗವಂತನ ಕಡೆ ನೋಡೋದಾಗ್ತಿದೆ. ಭಗವಂತನ ಕಡೆ ನೋಡಿದ ನಂತರ ಕೂಡ ಭಗವಂತರ ಸ್ವರೂಪದ್ದಾಗಲಿ, ಭಗವಂತರ ಯಾವ ಸಂದೇಶವನ್ನು ನನಗೆ ನೀಡ್ತಾ ಇದ್ದಾರೆ ಆ ಸಂದೇಶವನ್ನು ತಿಳ್ಕೊಳ್ಳೋದಾಗಲಿ ಕಾರ್ಯ ಆಗ್ತಿದೆ ಅಂದರೆ ನೋಡುವುದರಿಂದ. ಏನು ಶರೀರ ಮಂದಿರದವರೆಗೆ ಹೋಗುವುದರಿಂದ ಕಾರ್ಯ ಆಗ್ತಿದ್ದೀರಿ? ಆಗುವುದಿಲ್ಲ. ಆದರೆ ಇವೆಲ್ಲ ಕಾರ್ಯಗಳ ಆ ಕಾರ್ಯದಲ್ಲಿ ಪೂರ್ವ ನಿಮಿತ್ತ ರೂಪದಿಂದ ಇರ್ತಾವ್ರಿ. ಆದ್ರೆ ಆ ಕಾರ್ಯನ ಮಾಡಲಿಲ್ಲ ಅಂತಂದ್ರೆ ಶರೀರದೊಳಗೆ ಯೋಗ್ಯತೆ ಇದ್ದನೂ ಉಪಯೋಗ ಇಲ್ಲ, ಬುದ್ಧಿಯನ್ನ ಸ್ವಲ್ಪ ಬರಿದಾಗಿಟ್ಕೊಂಡು ಹೋಗಿದ್ರೂ ಉಪಯೋಗ ಇಲ್ಲ. ಯಾವ ಕಾರ್ಯವನ್ನು ಮಾಡೋದ? ಅರೆ ಭಗವಂತರ ನಿಜವಾದ ಸ್ವರೂಪ ಏನಿದೆ ಅಲ್ಲಿ ವಿಕಲ್ಪ ಬೇಕಾಗಿಲ್ಲ. ಬರೆಯ ಅವಲೋಕನೆಯಿಂದ ಚಕ್ಷು ಇಂದ್ರಿಯವೆಂಬ ಕಿಟಕಿಯ ಮೂಲಕ ಆ ಭಗವಂತರ ಬಾಹ್ಯ ಆಕಾರದ ಅವಲೋಕನೆ ಮಾಡ್ತಾ 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 ಅಲ್ಲಿರುವಂಥ ಆ ಮೂರ್ತಿವಂತ ಏನದನೋ ಆ ಪಾರ್ಶ್ವಪ್ರಭು ಅಥವಾ ಮಹಾವೀರ ಸ್ವಾಮಿಯ ಚೇತನ ಆತ್ಮನ ಪರಮಾತ್ಮ ದಶೆಯೊಳಗಿನ ಪ್ರವೃತ್ತಿ ಕಂಡು ಬರಬೇಕು. ಅದು ಭಗವಂತರ ಸ್ವರೂಪದ ದರ್ಶನ ಐತ್ರಿ. ನಂತರ ಆ ಭಗವಂತರ ನನಗೆ ಯಾವ ಸಂದೇಶ ನೀಡ್ತಾ ಇದ್ದಾರೆ ಅದರ ಸಲುವಾಗಿ ಮತ್ತು ವಿಶೇಷ ಜ್ಞಾನದ ಕಾರ್ಯ ಇದೆ. ಅದು ಏನಿದೆ, ಹೇಗಿದೆ, ಅದನ್ನು ತಾವು ತಮ್ಮ ಜೀವನದೊಳಗೆ ಪ್ರತ್ಯಕ್ಷ ಮಾಡಿ ನೋಡೋದ್ರೆ. ಮಂದಿರದೊಳಗೆ ಹೋದ ನಂತರ ಓಂ ನಮಃ ಸಿದ್ಧೇಭ್ಯ ಅಥವಾ ಓಂ ಜೈ 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 ನಮೋ ಅರಹಂತಾನಂ ಇದು ಒಂದು ವೇಳೆ ಅನ್ನದಿದ್ರೂ ಕೂಡ ಜ್ಞಾನದ ಪ್ರಾಮಾಣಿಕತೆಯಿಂದ ಚಕ್ಷುಇಂದ್ರಿಯವೆಂಬ ಕಿಟಕಿಯ ಮೂಲಕ ಆ ಭಗವಂತರ ವಿಗ್ರಹವನ್ನು ನೋಡಿದ್ರೆ, ಆ ಭಗವಂತರ ವಿಗ್ರಹವನ್ನು ನೋಡ್ತಾ ನೋಡ್ತಾ ನೋಡ್ತಾ
ಆ ವಿಗ್ರಹ ಯಾರ್ದು ಇದೆಯೋ ಅವರ ಸ್ವರೂಪವನ್ನು ನೋಡಿದ್ರೆ, ಅವರ ಸ್ವರೂಪವನ್ನು ನೋಡಿದ ನಂತರ ಅರ್ಥಾತ್ ಅವರ ಸ್ವರೂಪ ನಮ್ಮ ಲಕ್ಷ್ಯದೊಳಗೆ ಬಂದ ನಂತರ ಆ ಸ್ವರೂಪವನ್ನು ಲಕ್ಷ್ಯದೊಳಗೆ ತಂದುಕೊಂಡ ನಂತರ ಆತ್ಮನ ಪ್ರದೇಶದೊಳಗೆಲ್ಲ ಯಾವ ಪ್ರಕಾರದ ಒಂದು ಸಂಚಾರ ಆಗ್ತಿದೆಯೋ ಆ ಸಂಚಾರವೇ ಭಗವಂತರಿಗೆ ನಮಸ್ಕಾರ ಇದೆ. ಅಲ್ಲಿ ಕೈಗಳನ್ನು ಜೋಡಿಸುವ, ಮಸ್ತಕವನ್ನು ಮನಿಸುವ, ಬಾಯಿಂದ ನಮೋ ಅರಹಂತಾನಂ ಅನ್ನುವ ಕಾರ್ಯ ನಡೀತಿದ್ರೆ ನಡೀಲಿರಿ, ಅದನ್ನು ನಿಲ್ಲಿಸಬೇಕು ಅನ್ನೋ ಮಾತಿಲ್ಲ. ನಿಲ್ಲಿಸೋದ ನಮ್ಮ ಕೈಯೊಳಗಿಲ್ಲ. ಯಾಕೆ ಅಂತಂದ್ರೆ ನಾವು ಅದನ್ನು ನಡೆಸ್ತಾ ಇಲ್ಲ ಅನ್ನೋದು ನಮ್ಮ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಆ ಕಾರ್ಯದೊಳಗೆ ಒಂದು ಜೀವಂತತೆ ಬರ್ತಿದೆ. ಮಸ್ತಕ ಮನಿಸುವುದರೊಳಗೆ ನಮೋ ಅರಹಂತಾನಂ ಅನ್ನುವುದರೊಳಗೆ ಒಂದು ಜೀವಂತಿಕೆ ಬರ್ತಿದೆ. ಇಲ್ಲದಿದ್ದರೆ ಎಲ್ಲವೂ ಜಡ ಕಾರ್ಯ ಆಗಿ ಅದರ ಫಲವೆಲ್ಲ ಜಡದೊಳಗೆ ಹೊರಟೋಯ್ತು ಅಂತಂದ್ರೆ ನಾನು ಮಾಡುವಂಥ ಪ್ರಯತ್ನ ಅಥವಾ ಅಲ್ಲಿಯವರೆಗೆ ಹೋಗೋಯಾನ ಕಾರ್ಯ ಮಾಡಿದ್ನಲ್ಲ ಆ ಕಾರ್ಯದಿಂದ ನನಗೇನೂ ಲಾಭ ಆಗಲಿಲ್ಲ. ನಾನು ಹೋಗಿದ್ದೇನಲ್ಲ ಅಲ್ಲಿ ಯಾವ ಕಾರ್ಯದ ಸಲುವಾಗಿ ಹೋಗಿದ್ದೇನೆ? ಬರೇ ಭಗವಂತನ ಮಂದಿರದೊಳಗೆ ಹೋಗುವ ಸಲುವಾಗಿ ಹೋಗುವ ಉದ್ದೇಶ ಎರಡೇ ಕಾರ್ಯ ಅದಾವ್ರಿ. ಯಾವ ಹೇಳ್ರೆ, ಒಂದು ಅವರ ಸ್ವರೂಪ ಹೇಗಿದೆಯೋ ಹಾಗೆ ಅವರನ್ನು ನೋಡೋದ, ಇನ್ನೊಂದ ಅವರು ನನ್ನ ಸಲುವಾಗಿ ಯಾವ ಸಂದೇಶ ಸರ್ವಾಂಗದಿಂದ ನೀಡ್ತಾ ಇದ್ದಾರೋ ಅದನ್ನು ಕೇಳೋದ. ಒಂದು ಅವರ ಸ್ವರೂಪವನ್ನು ನೋಡೋದ, ಎರಡನೇದು ಅವರ ಕೇವಲ ನನ್ನ ಸಲುವಾಗಿ ಯಾವ ಸಂದೇಶವನ್ನು ಸರ್ವಾಂಗದಿಂದ ನೀಡ್ತಾ ಇದ್ದಾರೋ ಅವರ ಸರ್ವಾಂಗ ಅರ್ಥಾತ್ ಪ್ರದೇಶ. ಎಂಥ ಪ್ರದೇಶ? ರೂಪಿ ಚೈತನ್ಯ ಪ್ರದೇಶ. ಆ ಚೈತನ್ಯ ಪ್ರದೇಶಗಳಲ್ಲೆಲ್ಲ ನನ್ನ ಸಲುವಾಗಿ ಸಂದೇಶ ಇದೆ. ಏನಿದೆ ಅದ ಸಂದೇಶ? ನೀನು ನನ್ನ ಹಾಗೇನ ಇದ್ದೆ, ನಾನು ನನ್ನಲ್ಲೇ ಇರುವ ಪ್ರಕಾರ ನೀನು ನಿನ್ನಲ್ಲೇ ಉಳಿಯೋದು ಮಾತ್ರ ಇದೆ. ಮಂದಿರಕ್ಕೆ ಹೋಗುವುದರ ಲಾಭ ಇದೆ. ಅದು ಆಗಲೇ ಇಲ್ಲ ಅಂತಂದ್ರೆ ಹಾನಿ ಆಯ್ತು ನಮ್ದು. ಏನು ಹಾನಿ ಆಯಿತು? ಪೂರ್ವದ ಪುಣ್ಯ ಮಂದಿರಕ್ಕೆ ಹೋಗುವ ಸಲುವಾಗಿ ಯಾವುದು ಇತ್ತಲ್ಲ ಅದು ಖಾಲಿ ಆಯಿತು. ಮತ್ತು ವರ್ತಮಾನದ ಜ್ಞಾನ ಸಾಮರ್ಥ್ಯ ಆ ಪುಣ್ಯೋದಯದಿಂದ ಪ್ರಾಪ್ತ ಸಂಯೋಗದ ನಿಮಿತ್ತದಿಂದ ಯಾವ ತನ್ನ ಕಾರ್ಯ ಮಾಡೋದಿತ್ತೋ ಆ ಜ್ಞಾನ ಸಾಮರ್ಥ್ಯ ನಿರರ್ಥಕ ಹೊರಟು ಹೋಯ್ತಲ್ಲ. ನಿನ್ನೇನು ಬಂತ ಭಾವದೀಪಿಕೆಯೊಳಗ ಪೂರ್ವದ ಪರ್ಯಾಯ ಎಂದೂ ಬರುವುದಿಲ್ಲ. ದ್ರವ್ಯದ ಅದು ಬರುವುದಿಲ್ಲ ಅಂಥೇಳಿ ಅಭವ್ಯದ. ಆ ಪ್ರಕಾರದ ಪಾತ್ರತೆನೇ ಇಲ್ಲ ಜೀವನದೊಳಗೆ. ಪೂರ್ವದ ಪರ್ಯಾಯ ಅದೇ ಪ್ರಾಗ್ಭಾವ ಹೇಳಿದರು, ಆದರೆ ಪ್ರತ್ಯಭಿಜ್ಞಾನ ಹೇಳಿದ್ರಲ್ಲ ಅದರದ್ದೇನು ಪ್ರಯೋಜನ ಇದೆ? ಅದನ್ನು ಯಾವುದರ ಸಲುವಾಗಿ ಹೇಳಿದರು? ಪ್ರಾಗ್ಭಾವದಿಂದಂತೂ ಪೂರ್ವದ ಪರ್ಯಾಯ ಪುನಃ ದ್ರವ್ಯದೊಳಗೆ ಬರುವ ಅಯೋಗ್ಯತೆ ಇದೆ. ಪರ್ಯಾಯದ ಅಯೋಗ್ಯತೆಯನ್ನ ದ್ರವ್ಯದ ಅಯೋಗ್ಯತೆ ಭೇದ ಮಾಡೋದು ಕಥನದ ಸಲುವಾಗಿದೆ. ದ್ರವ್ಯ ಪರ್ಯಾಯ ಬೇರೆ ಇಲ್ಲ. ಹಾಗಾದ್ರೆ ಪ್ರತ್ಯಭಿಜ್ಞಾನ ಏನು ಹೇಳ್ತಿದೆ? ಪ್ರತ್ಯಭಿಜ್ಞಾನ ಹೇಳ್ತಿದೆ ಅಖಂಡ ಜ್ಞಾನವನ್ನ. ಪ್ರತ್ಯಭಿಜ್ಞಾನದ ಪರಿಭಾಷೆ ಹೇಳ್ತಿದೆ ನನ್ನ ಜ್ಞಾನದ ಜ್ಞಾನ ಅಖಂಡ ಇದೆ, ಅದರ ಪರ್ಯಾಯ ಹೊರಟು ಹೋದದ್ದು ಬರುವುದಿಲ್ಲ. ತಿಳಿತೇನೆ. ಜ್ಞಾನ ಬೇರೆ ಇದೆ, ಉತ್ಪಾದಧ್ವಂಸಿ ಪರ್ಯಾಯಗಳು ಬೇರೆ ಇದ್ದಾವೆ. ಪರ್ಯಾಯ ಅಂಥೇಳಿ ಹೇಳಿದ್ರೆ ಪರ್ಯಾಯದ ಪರಿಭಾಷೆ ಎರಡದವ್ರೆ. ಎಲ್ಲ ಕಡೆ ಎರಡಂತೂ ಕಡಿಮೆ ಇರತ್ತವ್ರಿ. ಪರ್ಯಾಯದ ಪರಿಭಾಷೆ ಎರಡು. ಯಾವ ಒಂದು ಜ್ಞಾನದಲ್ಲಿ ಕಾರ್ಯ ಆಗ್ತಿದೆಯಲ್ಲ, ಜ್ಞಾನದರ್ಶನ ಅರ್ಥಾತ್ ಚೈತನ್ಯದ
ಅದಕ್ಕೊಂದು ಪರ್ಯಾಯ ಅಂತಾರೆ. ಒಂದು ಅಶುದ್ಧ ಅಥವಾ ಅಶುದ್ಧ ಇರ್ತಿದೆಯಲ್ಲ, ಅದಕ್ಕೊಂದು ಪರ್ಯಾಯ. ಶುಭ ಅಶುಭ ರೂಪದ ಅಶುದ್ಧ ಅಥವಾ ವಿತರಾಗತೆ ರೂಪದ ಶುದ್ಧ, ಅದೊಂದು ಪರ್ಯಾಯ. ಈ ಎರಡು ಪ್ರಕಾರದ ಪರ್ಯಾಯವನ್ನು ಹೊರತುಪಡಿಸಿ ಜೀವನಿಗೆ ಮೂರನೇ ಪರ್ಯಾಯದ ಯಾವುದರದ್ದು ಸಂಬಂಧ ಬರುವುದಿಲ್ಲ. ಈ ಎರಡು ಪ್ರಕಾರದ ಪರ್ಯಾಯ ರೂಪದಿಂದ ಸ್ವಯಂ ಜೀವ ಪರಿಣಮನ ಮಾಡ್ತಾನೆ. ಈ ಎರಡು ಪ್ರಕಾರದ ಪರ್ಯಾಯದ ಆಧಾರದಿಂದ ಜೀವನಿಗೆ ತನ್ನ ಮತ್ತು ವಿಶ್ವದ ಪದಾರ್ಥಗಳ ಸಿದ್ಧಿಯಾಗ್ತಿದೆ. ಪರ್ಯಾಯದೊಳಗೆ ಈ ಪ್ರಕಾರದ ಸಾಮರ್ಥ್ಯ ಇದೆ. ತನ್ನನ್ನು ತಿಳಿಯುವ, ವಿಶ್ವದ ಪದಾರ್ಥಗಳನ್ನು ತಿಳಿಯುವ. ವಿಶ್ವದ ಪದಾರ್ಥದೊಳಗೆ ಇಂಥದ್ದೊಂದು ಸಾಮರ್ಥ್ಯ ಇದೆ. ಇವನ ಜ್ಞಾನದೊಳಗ ಜ್ಞೇಯ ರೂಪದಿಂದ ತಿಳಿದು ಬರುವ, ಜ್ಞೇಯ ರೂಪದಿಂದ ತಿಳಿದು ಬರುವಂಥದ್ದು ಒಂದು ಶಕ್ತಿ ವಿಶ್ವದ ಪದಾರ್ಥಗಳಲ್ಲಿ ಇದೆ. ಆದರೆ ವಿಶ್ವದ ಯಾವ ಪದಾರ್ಥದಲ್ಲೇ ಜೀವನಿಗೆ ಶುದ್ಧ ಭಾವದೊಳಗೆ ನಿಮಿತ್ತ ಆಗುವಂಥದ್ದಾಗಲಿ ಅಶುದ್ಧ ಭಾವದೊಳಗೆ ನಿಮಿತ್ತ ಆಗುವಂಥದ್ದಾಗಲಿ ಸ್ವಭಾವ ಇಲ್ಲವೇ ಇಲ್ಲ, ಸಾಮರ್ಥ್ಯ ಇಲ್ಲವೇ ಇಲ್ಲ. ಅರೆ ಇದೆಲ್ಲ ಯಾವುದರ ಸಲುವಾಗಿ? ಕಲಶದಲ್ಲಿ ಏನಿದೆ ಅದನ್ನು ಹೇಳ್ರೇನ? ಅರೆ ಇದು ಕಲಶದಲ್ಲಿ ಇರುವುದೇ ಇದೆ. ಕಲಶದಲ್ಲಿ ಏನಿದೆ? ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತು ಏನಿದೆ, ಅದು ಮೋಕ್ಷದ ಕಾರಣ ಇದೆ. ಅದರದನ್ನೇ ನಿರಂತರ ಅನುಭವ ಮಾಡ. ನಾವು ಅನುಭವ ಯಾವುದರದ್ದು ಮಾಡ್ತಾ ಇದ್ದೇವೆ? ಜಿನವಾಣಿಯ ಸಂಯೋಗದ ಉದ್ದೇಶ ಏನಿದೆ ರೀ? ಜಿನವಾಣಿಯಲ್ಲಿ ಯಾವುದು ನನ್ನ ಹಿತದ ಕಾರ್ಯವನ್ನು ಹೇಳಿದಾರೋ ಆ ಕಾರ್ಯವನ್ನು ನಾನು ಮಾಡುವುದಿದೆ ರೀ. ಜಿನವಾಣಿಯನ್ನು ಓದುವುದರಿಂದ, ಕೇಳುವುದರಿಂದ, ಕಂಠಸ್ಥ ಮಾಡುವುದರಿಂದ ಅನ್ಯ ಯಾವ ಪ್ರಯೋಜನ ಇಲ್ಲ. ಪರಸ್ಪರರೊಳಗೆ ಹೇಳಿಕೊಳ್ಳುವುದರ ಉದ್ದೇಶ ಕೂಡ ಅಷ್ಟೇ ಇದೆ ರೀ, ಬೇರೆ ಯಾವುದೂ ಇಲ್ಲ. ಏನ? ನನ್ನ ಹಿತದ ಸಲುವಾಗಿ ಯಾವ ಕಾರ್ಯ ಹೇಳಿದಾರೋ ಆ ಕಾರ್ಯವನ್ನು ಕಲಿತುಕೊಂಡು ನನ್ನಲ್ಲೇ ನಾನು ಮಾಡುವುದಿದೆ. ಅರೆ ಬಂಧದ ಕಾರಣಗಳ ಸೇವನೆಯನ್ನ ಅನಂತ ಕಾಲದವರೆಗೆ ಮಾಡಾಯಿತು. ಆರುಗುರಾಣಿಯ ಮಾತು ನಿನ್ನೆ ಹೇಳಿತ್ತಲ್ಲ, ವಿಷಯ ಕಷಾಯಗಳ ಸೇವನೆಯನ್ನು ಅನುಮತದಿ ಇಂದಿನವರೆಗೆ ಮಾಡಾಯಿತು. ಇನ್ನೇನು ಮಾಡುವುದಿದೆ? ಇನ್ನು ನಿಜ ಪದದ ಸೇವನೆ ಮಾಡೋದಿದೆ. ಕೊನೆಗಿರಿ ಮುಗಿವಳ್ಳೆದೊಳಗೆ ಹೇಳ್ತಾರೆ ಅವರು. ಆರುಗುರಾಣಿ ಮುಗಿಸುವಳ್ಳೆದೊಳಗೆ ಹೇಳ್ತಾರೆ. ಅರ್ಥಾತ್ ಗ್ರಂಥ ರಚನೆ ಮಾಡುವ ಭಾವ, ಈ ಅನ್ಯ ಜೀವಗಳೆಲ್ಲ ತನ್ನ ಸ್ವರೂಪವನ್ನು ತಿಳಿಯದೇ ಇರುವುದರಿಂದ ದುಃಖಿಯಾಗಿದ್ದಾವೆ ಅನ್ನುವ ರಾಗದ ಭಾವ, ಅದೆಲ್ಲ ಸಾಕಲ ಇನ್ನ ಅಂಥೇಳಿ ತಮಗೆ ತಾವು ಹೇಳ್ಕೊಂಡಿದ್ದಾರೆ. ವಿಷಯ ಕಷಾಯಗಳನ್ನು ಅನುಮತದೆ ಸೇವಿಸಿತು ಇನ್ನು ನಿಜ ಪದ ಸೇವೆ. ಇನ್ನೇನು ಮಾಡೋದಿದೆ? ನಿಜ ಪದದ ಸೇವನೆ. ಇಲ್ಲೇನು ಹೇಳಿದ್ರು? ತತ್ಪದಂ ಸ್ವಾತ್ಯಂ. ಆ ಪದದ ಆಸ್ವಾದ ಮಾಡ, ಆ ಪದದ ಅನುಭವ ಮಾಡ. ಯಾವ ಪದ ನಿಜವಾಗಿ ಅದ ನಿನ್ನ ಸಲುವಾಗೇನೆ ಇದೆ. ಅರೆ ಧ್ರುವ ದ್ರವ್ಯದ ವೈಭವ ಏನು ಅಪರಿಮಿತ ಇದೆ, ಅನಂತ ಇದೆ ಅಲ್ಲ ತುರ್ಮುಂದೆ ಸರ್. ಧ್ರುವ ದ್ರವ್ಯದ ನಿಜ ವಸ್ತುವಿನ ನಿಜ ಜೀವ ಪದಾರ್ಥದ ಯಾವ ಅನಂತ ವೈಭವ ಇದೆ ಅಲ್ಲ, ಅದು ಯಾರ ಸಲುವಾಗಿದೆ? ಪ್ರತಿ ಸಮಯದ ತನ್ನ ಪರ್ಯಾಯಗಳ ಸಲುವಾಗಿದೆ. ಆದ್ರೆ ಆ ಪರ್ಯಾಯಗಳ ದುಷ್ಟತೆಯನ್ನು ಮಾಡಿ ಅಜ್ಞಾನದಿಂದ ಹೊರಗಡೆ ಹೋಗುತ್ತಿದ್ದು ಅಂತಂದ್ರ ಆ ದ್ರವ್ಯ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ದ್ರವ್ಯದಲ್ಲೇ ಅಂಥ ಸಾಮರ್ಥ್ಯ ಇಲ್ಲ. ಎಂಥದ್ದ? ಆ ಪರ್ಯಾಯವನ್ನು ಎಳ್ಕೊಂಡು ಬಂದ ತನ್ನಲ್ಲೇ ಇರಿಸಿಕೊಳ್ಳುವುದು. ಈಗ ಹೇಳ್ರಿ, ದ್ರವ್ಯ ಮತ್ತು ಪರ್ಯಾಯ ಪ್ರದೇಶದ ಅಪೇಕ್ಷಾದಿಂದ ಅಭೇದ ಇದಾವೆ.
ದ್ರವ್ಯ ಮತ್ತು ಪರ್ಯಾಯ ಪ್ರದೇಶದ ಅಪೇಕ್ಷಾದಿಂದ ಅಭೇದ ಇದ್ದಾವೆ. ಅಂಥ ಅಭೇದ ಇರುವಂಥ ದ್ರವ್ಯ, ಹೊರಗೆ ಹೋಗ್ತಾ ಇರುವಂಥ, ಹೊರಗಡೆ ರುಚಿ ಇಟ್ಕೊಂಡಿರುವಂಥ, ತನ್ನ ಪರ್ಯಾಯವನ್ನು ಎಳ್ಕೊಂಡ ತನ್ನಲ್ಲೇ ಇರಿಸಿಕೊಳ್ಳುವುದರಲ್ಲಿ ಅಸಮರ್ಥ ಇದೆ ಅಂದ ಮೇಲೆ ಈ ಪರ್ಯಾಯ, ಆ ಪರ್ಯಾಯ ಪರದ್ರವ್ಯವನ್ನು ತನ್ನದಾಗಿಸಿಕೊಳ್ಳೋದು, ತನ್ನ ಅಧೀನದೊಳಗೆ ಇಟ್ಕೊಳ್ಳೋದು, ಅದರ ಆಧಾರದಿಂದ ಸುಖಿಯಾಗೋದು ಎಂದರೆ ಸಾಧ್ಯ ಇದೆ ಅಂದ್ರೆ ಅದು ಭಿನ್ನ ಕ್ಷೇತ್ರದೊಳಗಿದೆ, ಭಿನ್ನ ಜಾತಿಯದಿದೆ ರೀ. ಇಲ್ಲಿ ಇನ್ನೊಂದು ಪ್ರಶ್ನೆ ಎಲ್ಲರನ್ನು ಉದ್ದೇಶಿಸಿ ಕೇಳ್ತೇನೆ. ಭಿನ್ನ ಜಾತಿಯದ ಶರೀರ ಇದೆ, ಧನ ಮನೆ ಆಸ್ತಿ ಅದಾವೆ, ಅದರ ಪತ್ನಿ ಪುತ್ರರೆಂಬ ಜೀವ ಪದಾರ್ಥಗಳು ಭಿನ್ನ ಜಾತಿಯವರದಾರೋ ಏನು ನನ್ನ ಜಾತಿಯವರದಾರ್ರಿ? ನಿಜವಾಗಿ ಇಷ್ಟು ಭೂಮಿಕಾ ತಯಾರಾಯ್ತಲ್ಲ, ಅದು ಧನ್ಯ ಅನ್ನಿಸ್ತಿದೆ. ಅವರು ಭಿನ್ನ ಜಾತಿಯವರದಾರ್ರಿ. ಯಾವ್ಯಾವ ಅಪೇಕ್ಷಾದಿಂದ ಭಿನ್ನದರು? ಯಾವ್ಯಾವ ಅಪೇಕ್ಷಾದಿಂದ? ಜೀವದ ಅಪೇಕ್ಷಾದಿಂದ ಭಿನ್ನದರ, ಕರ್ಮೋದಯದ ಅಪೇಕ್ಷಾದಿಂದ ಭಿನ್ನದಾರ, ಯಾವ ಭವದಿಂದ ಬಂದಿದ್ದಾರೋ ಆ ಅಪೇಕ್ಷಾದಿಂದ ಭಿನ್ನದಾರ, ಮುಂದೆ ಹೋಗುವ ಭವದ ಅಪೇಕ್ಷಾದಿಂದ ಭಿನ್ನದಾರ, ವರ್ತಮಾನದ ಭಾವದ ಅಪೇಕ್ಷಾದಿಂದ ಭಿನ್ನದಾರ. ಹಾಗಾದ್ರ ಆ ಭಿನ್ನ ಜಾತಿಯ ದ್ರವ್ಯ, ಭಿನ್ನ ಕ್ಷೇತ್ರದಲ್ಲಿ ಇರುವಂತಹ ದ್ರವ್ಯ ನನ್ನ ಅಪೇಕ್ಷೆಗೆ ಅನುಸಾರವಾಗಿ ಎಂದಾದರೂ ಕಾರ್ಯ ಮಾಡೋ ಸಾಧ್ಯ ಇದೆ? ಬರೀ ಇಲ್ಲಿ ಕೂತಿರೋ ವೇಳೆದೊಳಗೆ ಇಲ್ಲಿಯ ಜ್ಞಾನಕ್ಕೆ ಪೂರ್ಣ ಒಪ್ಪಿಗೆ ಆಗ್ಬೇಕ್ರಿ. ಅಲ್ಲಿ ಹೋದ ನಂತರ ಅದು ಉಳಿಬೇಕು ಅಂಥೇಳಿ ಆಗ್ರಹ ಇಲ್ಲ, ಅದು ಉಳಿಯೋ ಸಾಧ್ಯ ಇಲ್ಲ. ಅಂಥ ದುರ್ಬಲತೆ ನಮ್ಮಲ್ಲಿ ಇದೆ ರೀ. ಆದರೆ ಇಲ್ಲಿ ಕೂತಿರೋ ವೇಳೆದೊಳಗೆ ನಮ್ಮ ಜ್ಞಾನಕ್ಕೆ ಪೂರ್ಣ ಒಪ್ಪಿಗೆ ಆಗ್ಬೇಕು. ಅರೆ ರೇ, ಏಕ ಸ್ವಭಾವಿ ಇರುವಂತಹ ದ್ರವ್ಯ ಪರ್ಯಾಯ, ಏಕ ಕ್ಷೇತ್ರದೊಳಗೆ ಇರುವಂತಹ ದ್ರವ್ಯ ಪರ್ಯಾಯ, ಪರ್ಯಾಯ ನಿರಂತರ ದುಃಖದ ಸ್ಥಾನದೊಳಗೆ ಭ್ರಮಿಸ್ತಾ ಇದೆ. ಅದರ ದ್ರವ್ಯ ಅದನ್ನ ನೀನು ಇಲ್ಲಿದ್ದೀಯಪ್ಪ, ನಿನ್ನ ಸ್ಥಾನ ಇದೆ ಅಂತೇಳಿ ಒಳಗಡೆ ಎಳ್ಕೊಳ್ಳುವ ಸಾಧ್ಯತೆ ಇಲ್ಲ. ಹಾಗೆ ನೋಡಿದ್ರೆ ದ್ರವ್ಯದ ಎದುರ ಪರ್ಯಾಯ ಎಷ್ಟು ಸಣ್ಣದಿದೆ. ಇದೇನಿಲ್ಲ, ದ್ರವ್ಯದ ಎದುರಿಗೆ, ದ್ರವ್ಯದ ಸಾಮರ್ಥ್ಯದ ಎದುರಿಗೆ ಅಂದ್ರೆ ಪರ್ಯಾಯ ಎಷ್ಟು ಚಿಕ್ಕದಿದೆ. ಆದ್ರೆ ಅಂಥ ಒಂದು ಚಿಕ್ಕ ಪರ್ಯಾಯವನ್ನು ಕೂಡ ಧ್ರುವ ದ್ರವ್ಯ, ಅಪರಿಮಿತ ಸಾಮರ್ಥ್ಯವುಳ್ಳ ದ್ರವ್ಯ, ಅನಂತ ಶಕ್ತಿಗಳ ಅಭೇದ ಪಿಂಡನಾದಂಥ ದ್ರವ್ಯ ಒಳಗೆ ಎಳ್ಕೊಳ್ಳೋ ಸಾಧ್ಯ ಇಲ್ಲ ಅಂದ ಮೇಲೆ ಭಿನ್ನ ಕ್ಷೇತ್ರದಲ್ಲಿರುವಂತಹ ಭಿನ್ನ ಜಾತಿಯ ದ್ರವ್ಯಗಳ ನನ್ನ ಅಪೇಕ್ಷೆಯ ಅನುಸಾರ, ನನ್ನ ಇಚ್ಛೆಯ ಅನುಸಾರ ಕಾರ್ಯ ಹೇಗೆ ಮಾಡೋದು? ಇದು ಎಷ್ಟು ಲೋಕ ವಿರುದ್ಧ, ವಸ್ತು ವಿರುದ್ಧ, ಸರ್ವಜ್ಞ ಜ್ಞಾನಿಗಳ ವಿರುದ್ಧ ಕಾರ್ಯ ಇದೀರಿ. ಹಾಗಾದ್ರೆ ಇದರ ಫಲ ಸಾಮಾನ್ಯ ಇರೋದೇನ್ರಿ? ಲೋಕ ವಿರುದ್ಧ, ವಸ್ತು ಸ್ವರೂಪದ ವಿರುದ್ಧ, ಅನಂತ ಜ್ಞಾನಿಗಳ ಕಥನದ ವಿರುದ್ಧ ಇದೆ. ಹಾಗಾದ್ರೆ ಇಷ್ಟೆಲ್ಲ ವಿರೋಧ ಮಾಡಿ ನಾವು ಶಿಕ್ಷೆಗೆ ಗುರಿ ಪಡದೇ ಇರೋ ಸಾಧ್ಯ ಇದೆ ಅಂದ್ರಿಪ್ಪ. ನಮ್ಗೆ ಯಾವ ಕರ್ಮ ಶಿಕ್ಷೆ ಕೊಡ್ತಿದೆ? ಇಲ್ಲವೇ ಇಲ್ಲ. ನಮ್ಮ ಈ ವೃತ್ತಿ, ನಮ್ಮ ಈ ಪ್ರವೃತ್ತಿ ನಮಗ ನಿರಂತರ ದಂಡಿಸ್ತಾ ಇದೆ, ಶಿಕ್ಷಿಸ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತುವಿಂದ ಏನು ಮಾಡು? ಅನುಭವ ಮಾಡು. ಯಾವಾಗ? ನಿರಂತರ. ನಿರಂತರ ದುಃಖದ ಕಾರಣದ ವಿಜಾತಿ ದ್ರವ್ಯದ ಕಡೆ ನೋಡುವಂಥದ್ದ ಕಾರ್ಯ ಯಾವುದರ ಸಲುವಾಗಿ ಮಾಡ್ತಾ ಇದ್ದೇಪ್ಪ? ಎಷ್ಟು ಸಹಜ ಸಂತವಾಣಿ ಇದೆ ರೀ. ಏನಿದೆ? ಶುದ್ಧ ಚೈತನ್ಯ ಮಾತ್ರ ವಸ್ತುರೂಪವಿರುವ ಚೈತನ್ಯ ಹೇಗಿದೆ ರೀ? ಪ್ರಗಟ ಜ್ಞಾನದರ್ಶನ ಹೇಗಿದೆ ಗೌರನ್ನವರು? ಪ್ರಗಟ ಜ್ಞಾನದರ್ಶನ ಹೇಗಿದೆ ವಿಜಯ್ ಭಾಯಿ? ವಸ್ತು ಮಾತ್ರ ಇದೆ. ಅರ್ಥಾತ್ ವಸ್ತುವಿನ
ಅನುರೂಪ ಅದರದ ಸ್ವಭಾವ ಇದೆ. ವಸ್ತುವಿನ ಕ್ಷೇತ್ರವೇ ಅದರ ಕ್ಷೇತ್ರ ಇದೆ ರೀ. ಪ್ರಗಟ ಚೈತನ್ಯ ಇದೆಯಲ್ಲ, ಅದು ಹೇಗಿದೆ? ವಸ್ತು ರೂಪ ಇದೆ. ವಸ್ತು ರೂಪ ಅಂತಂದ್ರೆ ಅದರ ಕ್ಷೇತ್ರ ಆ ವಸ್ತುವಿನಷ್ಟನೇ ಇದೆ, ಅದರ ಸ್ವಭಾವ ಆ ವಸ್ತುವಿನಂಥದ್ದೇ ಇದೆ. ಏನಿದೆ ರೀ? ಅದರದ ಅನುಭವ ಮಾಡೋದಿದೆ. ಹೇಗೆ ಅನುಭವ ಮಾಡೋದಿದೆ? ಬಂಧದ ಕಾರಣದ ಅವಲಂಬನೆಯನ್ನು ಬಿಟ್ಟು ಅನುಭವ ಮಾಡೋದಿದೆ ರೀ. ಬಂಧದ ಕಾರಣಗಳ ಅವಲೋಕನೆ ಮಾಡುವುದನ್ನು ಬಿಟ್ಟು ಮಾಡುವುದಿದೆ. ಇದರದೆಲ್ಲ ಚರ್ಚೆ ಆಗಿದೆ. ಬಿಡೋದರೆ ಎಲ್ಲಿದೆ? ಮಾಡೋದಿದೆ. ಬಿಡ್ಲಿಕ್ಕೆ ಅದು ಹಿಡದೇ ಇಲ್ಲ. ಯಾವುದು ಹಿಡಿದಿತ್ತೋ ಅದು ಉಳದೇ ಇಲ್ಲ. ಅದಕ್ಕೆ ಪೂರ್ವದ ಪರ್ಯಾಯ ಮತ್ತು ಬರುವಂಥದ್ದ ಅಯೋಗ್ಯತೆ ಇದೆ ದ್ರವ್ಯದೊಳಗೆ. ಅದರ ಸಲುವಾಗಿ ಶ್ರೇಣಿಕ ದೊರೆಗೆ ನರಕಾಯುವಿನ ಬಂಧ ಆದದ್ದ ದಿವ್ಯಧ್ವನಿಯೊಳಗೆ ತಿಳಿದು ಬಂದರನೂ ಕೂಡ, ದಿವ್ಯಧ್ವನಿಯ ಮೂಲಕ ಆಲಿಸಿದರನೂ ಕೂಡ ಅವನಿಗೆ ಆ ನರಕಾಯುವಿನ ಬಂಧರೂಪ ಪರಿಣಾಮದ ಬಗ್ಗೆ ಪಶ್ಚಾತ್ತಾಪ ಆಗಲಿಲ್ಲ. ಬಂಧರೂಪ ಪರಿಣಾಮ ಅಂದಾಗಿ ಹೋಗಿದೆಯಲ್ಲ, ಅದರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಈ ಭೂಮಿಕೆಯ ಮೇಲೆ ಕೊಂದ ದೇವ ಹೇಳಿದ್ರು. ಏನು ಹೇಳಿದ್ರು? ನಿಂದಾಗರಹ ಮೊದಲಾದವು ವಿಷಕುಂಭ ಇದ್ದಾವೆ ಅಂತ. ಅಧ್ಯಯನ ಮಾಡುವವರಿಗೆ ವಿಷಯ ತಿಳಿದು ಬರೋ ಸಾಧ್ಯ. ಈ ಒಂದು ಆಧಾರದ ಮೇಲಿನ ಅರೆ ಅವ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಂಥ ಮಹಾಪುರುಷ ಕ್ಷಾಯಿಕ ಸಮ್ಯಕ್ ದರ್ಶನ ಹೇಗೆ ಪ್ರಾಪ್ತ ಆಯ್ತು ಅದರ ಬಗ್ಗೆ ಅವನು ಪಶ್ಚಾತ್ತಾಪ ಮಾಡ್ತಿದ್ದ ಅಂತಂದ್ರೆ, ಸಮ್ಯಕ್ ದೃಷ್ಟಿ ಜೀವ ಅಂಥ ಕಾರ್ಯ ಯಾವಾಗೂ ಮಾಡುವುದಿಲ್ಲ. ಎಂಥದ್ದ? ಆಗಿ ಹೋದುದನ್ನ ಯಾವಾಗೂ ಮತ್ತೆ ಪುನಃ ವರ್ತಮಾನದೊಳಗೆ ತಂದುಕೊಂಡ ವರ್ತಮಾನದ ಸಮಯವನ್ನ ನಿರರ್ಥಕ ಮಾಡಿಕೊಳ್ಳುವುದಿಲ್ಲ. ಸಮಯ ಮತ್ತು ಸಾಮರ್ಥ್ಯ. ಹಾಗಾದ್ರೆ ಪ್ರತಿಕ್ರಮಣ ನಿಂದಾಗರಹ ಯಾವದವ್ರಿ? ಅಮೃತ ಕುಂಭ ಮತ್ತು ವಿಷಕುಂಭ ಹೇಳಿದ್ದೈತೆ ಅದನ್ನ ಗ್ರಂಥ ತೆಗೆದು ಓದ್ರಿ. ವಿಷಕುಂಭ ಯಾವಾಗ? ಅವೇ ಕಾರ್ಯ. ಅನಿಂದ ಅಗರಹ ಅಪ್ರತಿಸರಣ ಅವ ಅಮೃತ ಕುಂಭ ಅದಾವ ಅಂತ ಹೇಳಿ. ಅಂದ್ರೆ ಏನ ಅನ್ನೋದು ಟೀಕಾಕಾರನಲ್ಲಿ ಅಮೃತ ಚಂದ್ರದೇವ ಏನು ಹೇಳಿದ್ದಾರೆ ನೋಡ್ರಿ. ಅದರ ಬಗ್ಗೆ ಸ್ವಾಮೀಜಿ ಏನು ಹೇಳಿದ್ದಾರೆ ಬೇಕಾದಷ್ಟು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಿ, ಅವನ್ನ ತೆಗೆದು ನೋಡ್ರಿ. ಅವು ಎಲ್ಲದರ ಆಧಾರದಿಂದ ನೀವು ಚಿಂತನೆ ಮಾಡ್ರಿ. ಆ ಜೀವನದ್ದ ಯಾವ ಜೀವನದ್ದ? ಕುಂದದೇವ ಹೇಳುವಂಥ ಮುನಿ ಜೀವನ. ಕುಂದದೇವ ಹೇಳುವಂಥ ಶುದ್ಧಾತ್ಮ ಸ್ವರೂಪದ ಮುನಿ ಜೀವನ ಅಂದ್ರೆ ಏನ? ಶುದ್ಧಾತ್ಮ ಸ್ವರೂಪ ಅಂದ್ರ ಪಂಚ ಪರಮಿಷ್ಠೆ ಅಂದ್ರೆ ಏನ? ಶುದ್ಧಾತ್ಮನ ಸ್ವರೂಪ ಅಂದ್ರೆ ಏನ? ಭೇದ ಇದೆ ಅಂದ್ರೆ ಅರಹಂತರ ಸ್ವರೂಪ ಅಂದ್ರೆ ಏನ? ಸಿದ್ಧರ ಸ್ವರೂಪ ಅಂದ್ರೆ ಏನ? ಶುದ್ಧಾತ್ಮನ ಸ್ವರೂಪ ಅಂದ್ರೆ ಏನ? ಭೇದ ಇದೆ ಏನ? ಆಚಾರ್ಯ ಉಪಾಧ್ಯಾಯ ಸಾಧುವಿನ ಸ್ವರೂಪ ಅಂದ್ರೆ ಏನ? ಶುದ್ಧಾತ್ಮನ ಸ್ವರೂಪ ಅಂದ್ರೆ ಏನ? ಭೇದ ಇದೆ ಅಂದ್ರೆ ಹಾಗಾದ್ರೆ ಹಾಗೆ ಅಭೇದ ಆಗುವ ಹಾಗೆ ಅಭ್ಯಾಸ ಮಾಡಿರಲ್ಲ. ಪುಣ್ಯೋದಯದಿಂದ ಎಲ್ಲ ಪ್ರಕಾರದ ಅನುಕೂಲತೆ ಇದೆ ರೀ. ಶರೀರದೊಳಗೆ ಸಾಮರ್ಥ್ಯ ಇದೆ, ಓದಬೇಕನ್ನುವಂಥದ್ದು ಬುದ್ಧಿ ಇದೆ, ತಿಳ್ಕೊಳ್ಬೇಕನ್ನುವಂಥದ್ದು ರುಚಿ ಇದೆ, ಸಮಯ ಇದೆ, ಗ್ರಂಥ ಇದಾವೆ, ಸಾಧನೆ ಇದಾವೆ. ಇನ್ನೇನು ಬೇಕಾಗಿದೆ? ಮುಳಿಗೆ ಹೇಳ್ತೇನೆ ಸ್ವಭಾವದೊಳಗೆ ನನಗೆ ಇನ್ನೇನು ಬೇಕಾಗಿದೆ ಅಂತ ಹೇಳಿ ಅವನು ಹೇಳಿದ ಮಹಾಪುರುಷ. ವೀರ್ಯ ಗುಣ ಜಾಗೃತ ಇದ್ದಾಗನೇ ರುಚಿ ಇದೆ ನೋಡ್ರಿ. ಇಲ್ಲ ಅಂತ ಹೇಳಿ ಅಂದ್ರೂ ಅದನ್ನ ಜಾಗೃತ ಮಾಡುವ ಸಲುವಾಗಿನ ಇವೆಲ್ಲ ನಿಮಿತ್ತ ಅದವಲ್ಲ. ಈಗ 80 ವರ್ಷ ಆಗಿದ್ರೂ ಕೂಡ ಎದ್ದು ಕೂಡ್ಲಿಕ್ಕೆ ಆಗೋದಿಲ್ಲ, ಅಂಥದ್ದು ಶರೀರ ಸ್ಥಿತಿ ಇಲ್ಲ. ನಿಮ್ಮನ್ನೇ ಉದ್ದೇಶಿಸಿ ಹೇಳ್ತಾ ಇರೋದು. ಅರೆ 20 ವರ್ಷದವರೆಗೆ ಕೂಡ ಎದ್ದು ಕೂಡ್ಲಿಕ್ಕೆ ಆಗುವುದಿಲ್ಲ ಅಂಥದ್ದು ಸ್ಥಿತಿ ಯಾವಾಗ ಬರ್ತಿದೆ ಶರೀರದೊಳಗೆ ಹೇಳಲಿಕ್ಕೆ ಬರುವುದಿಲ್ರಿ. ಇಲ್ಲಿ
ಇಲ್ಲಿ ವಯಸ್ಸಿನ ಮಿತಿಯ ಮೇಲಿಂದ ಸಾಮಾನ್ಯ ಚರ್ಚೆ ಇದ್ರೂ ಕೂಡ ವಾಸ್ತವಿಕವಾಗಿ ಎಲ್ಲರಿಗೂ ಅನ್ವಯಿಸುವಂಥದ್ದು ಕಥನಿದೆ. ಈಗ ಕೂಡುವ ಸಾಮರ್ಥ್ಯ ಇದೆ ಏನಿಲ್ರಿ ನಮ್ಮಲ್ಲಿ, ನೋಡುವ ಸಾಮರ್ಥ್ಯ ಇದೆ ಏನಿಲ್ಲ ಕಣ್ಣುಗಳಲ್ಲಿ, ವಿಚಾರ ಮಾಡುವ ಶಕ್ತಿ ಇದೆ ಏನಿಲ್ಲ ಮನಸ್ಸಿನಲ್ಲಿ, ತಿಳ್ಕೊಳ್ಬೇಕನ್ನುವ ರುಚಿ ಇದೆ ಏನಿಲ್ಲ ಜೀವದಲ್ಲಿ, ತಿಳಿಸಿಕೊಡುವುದರಲ್ಲಿ ನಾನಾ ಪ್ರಕಾರದ ವಿಧ ವಿಧದ ಅನೇಕ ಒಂದಲ್ಲ ಒಂದಕ್ಕೆ 10 ನಿಮಿತ್ತಗಳು ನಮ್ಮ ಮನೆಯಲ್ಲೇನ ಇಟ್ಕೊಂಡಿದ್ದೇವೇನಿಲ್ರಿ ಗ್ರಂಥರಾಶಿಯನ್ನ. ಹಾಗಾದ್ರೆ ಪಂಚಪರಮೇಷ್ಠಿಗಳ ಸ್ವರೂಪದೊಳಗ ಭಗವಾನ್ ಕೊಂದ ದೇವ ಯಾವ ಮೋಕ್ಷದ ಮಾರ್ಗದ ನಿರೂಪಣೆ ಮಾಡಿದರೋ, ಅಥವಾ ಅಬೂಧ ಜೀವನನ್ನ ಆ ಶುದ್ಧಾತ್ಮನ ಕಡೆಗೆ ನೋಡುವ ಸಲುವಾಗಿ ಕಲೆಯನ್ನು ಕಲಿಸಿಕೊಟ್ಟಿದ್ದಾರೋ ಜೀವನಿಗೆ, ಅದನ್ನು ಕಲ್ಕೊಳ್ಳುವ ಸಲುವಾಗಿ ನಾವು ಏನು ಮಾಡಿದೆವು ಇದುವರೆಗೆ ಹೇಳಿ? ಅಡಿಗೆ ಆಗೈತಿ ಬರ್ರಿ ಅಂತ ಹೇಳಿ ಕರೀತದೇನಲ್ಲ, 4 ಬಾರಿ ಪತ್ನಿ ಒಳಗಿಂದ ಅಂಥೇಳಿ ಅಂದ, ಅದರೊಳಗೆ ಎಷ್ಟು ಮುಳುಗಿದೆವು ಹೇಳಿ? ಅಥವಾ ಪುರುಷರು ಬಂದ ಅಡಿಗೆ ಆಗೈತೇನ ಬಾನ ಇನ್ನೂ ಏನು ಮಾಡ್ತಾ ಇದೀವಿ ಊಟಕ್ಕೆ ಕೊಡಬಾ ಅಂಥೇಳಿ ಪತಿದೇವರು ಕರೆದ್ರನು ಕೂಡ 2 ನಿಮಿಷನೇ ಅಂಥೇಳಿ ಹೇಳಿ ಆ ಜಿನವಾಣಿಯ ಜೊತೆಗೆ ಸಮರ್ಪಣ ರೂಪದ ಅಭ್ಯಾಸ ಯಾವಾಗ ಮಾಡಿದ್ದೇವೆ? ಹಾಗಾದ್ರೆ ಏನೂ ಮಾಡದ್ದ ರತ್ನಾಕರ ವರ್ಣಿ ಹೇಳಿದ ಪರಿದಿಟ್ಟ ಪರಿಗ್ರಹವಿಲ್ಲ, ತಗ್ಗಿ ತಂಪಾದ ಕಷಾಯವಿಲ್ಲ, ತತ್ವವನ್ನು ತಿಳಿಯುವೇನೆಂಬ ರುಚಿ ಇಲ್ಲ. ಹ್ಯಾಗ ಆನಂದದ ಪ್ರಾಪ್ತಿಯಾಗೋದು, ಹ್ಯಾಗ ಮೋಕ್ಷ ಮಾರ್ಗದ ಪ್ರಾಪ್ತಿಯಾಗೋದು? ಪರಿದಿಟ್ಟ ಪರಿಗ್ರಹವಿಲ್ಲ, ತಗ್ಗಿ ತಂಪಾದ ಕಷಾಯವಿಲ್ಲ. ಆಗಿದವೇನು ತಂಪಾಗಿದವ್ರೆ ನಮ್ಮ ಕಷಾಯ? ಎಲ್ಲಾಗ ನಾವು ಇಲ್ಲಿ ಬಂದು ಕೂತಿದ ಅಂಥೇಳಿ ಅವನೋ ಬಂದು ಹೊರಗಡೆ ಕೂಗಿದ ಅಂತಂದ್ರ ನಮ್ಮ ಕಷಾಯ ತಂಪು ನೀರಿನ ಹಾಗೆ ಇರ್ತಿದೆ, ಮಂಜುಗಡ್ಡೆಯ ಹಾಗೆ ಇರ್ತಿದೆ ರೀ. ಎಲ್ಲಿದ ಅಭಿನಂದನ್? ಯೋಚನೆ ಮಾಡೋದ್ರಿ ಧರ್ಮ. ಅದಕ್ಕೆ ಪೂಜ್ಯಪಾದ ಆಚಾರ್ಯ ದೇವ್ ಹೇಳಿದ್ರು, ಸುಖದ ಸಮಯದೊಳಗ ಧರ್ಮ ಕೇಳೋದ ನಿನಗ ಆನಂದ ಅನ್ನಿಸ್ತಿದೆಪ್ಪ, ಆದ್ರೆ ಪ್ರತ್ಯಕ್ಷ ಧರ್ಮದ ಉಪಯೋಗ ಮಾಡಿಕೊಳ್ಳುವಂಥದ್ದು ಯಾವ ಸಮಯ ಬರ್ತಿದೆ, ಕಷ್ಟದ ದುಃಖದ ಪ್ರತಿಕೂಲತೆಯಿಂದ, ಆವಾಗ ನೀ ಧರ್ಮವನ್ನು ಎಷ್ಟು ಹಿಡ್ಕೊಳ್ತೀ ರುಚಿ? ಎಷ್ಟು ಸೂಕ್ಷ್ಮಕ್ಕೆ ಹೋಗಬೇಕು ಅಷ್ಟು ಸೂಕ್ಷ್ಮ. ಎಲ್ಲಿಯವರೆಗೆ ಹೋಗ್ತಾರೆ ಅಲ್ಲಿಯವರೆಗೆ ಇದೆ. ಹೋಗ್ತಾ ಹೋಗ್ತಾ ಕೇಳ್ತೇನಂದ್ರೂ ಇದೆ. ಓದಿದ ತತ್ವಮಿಲ್ಲ, ಪರಿದಿಟ್ಟ ಪರಿಗ್ರಹಮಿಲ್ಲ, ತಗ್ಗಿ ತಂಪಾದ ಕಷಾಯವಿಲ್ಲ, ಮಾಡಿದ ದೇವ ಪೂಜೆ ಇಲ್ಲ. ಏನ್ ಮಾಡಿದ್ರೆ ಸುಖಿ ಆಗುವೆನೆಂತೂ? ಯಾಕೆ ಸುಖಿ ಆಗ್ತೇನೆ ಪ್ರಭು? ಭಗವಂತನ ಹತ್ರ ಹೋಗಿ ಕೇಳ್ತಾ ಇಲ್ಲ, ಈಗ ಮಾಡಲಿಲ್ಲ ಎಲ್ಲ ಮಾಡ್ತಾ ಇದ್ದೇನಲ್ಲ ನಾನು. ದಿನ ಬಸ್ಸಿಗೆ ಹೋಗ್ತೇನೆ, ಓದಿದ ತತ್ವಮಿಲ್ಲ, ತತ್ವ ಓದ್ತೇನೇನಿಲ್ಲ. ಅಕ್ಷರ ಓದುವ ಮಾತು ಹೇಳಿಲ್ಲ, ತತ್ವ ಓದುವ ಮಾತು ಹೇಳಿದಾರ್ರಿ. ಅಕ್ಷರ ಓದೋದಂದ್ರೆ ಏನ, ತತ್ವ ಓದೋದಂದ್ರೆ ಏನ? ಅಕ್ಷರ ಅದಕ್ಕೆ ನೋಡ್ರಿ ಎಷ್ಟು ಸೂಕ್ಷ್ಮಕ್ಕೆ ಹೋಗ್ತೀರಿ, ಅಷ್ಟು ಸೂಕ್ಷ್ಮ ಇದೆ ರೀ. ನಿಜವಾಗಿ ಅತ್ಯಂತ ಸೂಕ್ಷ್ಮದ ಚರಮಸೀಮೆಯೊಳಗೆ ಆತ್ಮನ ದರ್ಶನ ಆಗೋದಿದೆ ರೀ. ಸೂಕ್ಷ್ಮ 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 ಸೂಕ್ಷ್ಮದ ಚರಮಸೀಮೆ, ಅಂತಿಮ ಗುರಿ, ಅಂತಿಮ ಪಾಯಿಂಟ್ ಏನಿದೆಯಲ್ಲ ಅಲ್ಲಿ ಆತ್ಮನ ಅನುಭೂತಿ ಇದೆ. ಮುಂದಿನ ಪದಖಂಡಕ್ಕೆ ಹೋಗೋದೇನ್ರಿ? ನಿರಂತರವಾಗಿ ಅನುಭವ ಮಾಡುವುದು. ಹೇಗಿದೆ ಹೋಗುವ ಅವಶ್ಯಕತೆನೇ ಇಲ್ಲಿ ಕಾರ್ಯ ಆಗ್ಬೇಕ. ಆಗಲಿಲ್ಲ. ಇಷ್ಟು ದಿವಸಗಳ ಚರ್ಚೆಯಿಂದ, ವಾಚನದಿಂದ, ಉಪಯೋಗದ ಏಕಾಗ್ರತೆಯಿಂದ ಕಾರ್ಯ ಆಗಲಿಲ್ಲ ಅಂತಂದ್ರ ಪ್ರಭು ಅದ ಹೇಗಿದೆ ಅನ್ನೋದು ಒಮ್ಮೆ ಹೇಳಿಲ್ಲ. ಅದು ಕೂಡ ರುಚಿದ್ದನ ಅಂಶ ಇದೆ ರೀ.
ರುಚಿಯಿಂದ ಅಂಶ ಅಂದ್ರೆ ಅಥವಾ ರುಚಿಯ ತೀವ್ರತೆ ಇದೆ ಅದ ಹೇಗಿದೆ ಒಂದ್ಸಲ ಹೇಳ್ರಿ, ದಯಮಾಡಿ ಒಂದ್ಸಲ ಹೇಳ್ರಿ. ಯಾವುದ? ಹಿ ಏಕಂ ಏವ. ಯಾವುದು ಹೇಗಿದೆ ಹೇಳ್ರಲ್ಲ ಅದೊಂದ್ಸಲ ಅಂತ ಹೇಳಿ ಕೇಳ್ಬೇಕಾದ್ರೆ ಯಾವುದ? ಆ ಚೈತನ್ಯ ಮಾತ್ರ ವಸ್ತು, ಆ ಮೋಕ್ಷದ ಕಾರಣ ರೂಪವಿರುವಂತಹದ್ರ ಅನುಭವ ಮಾಡ್ಲಿಕ್ಕೆ ಹೇಳಿದರೆ ಅದು ಹೇಗಿದೆ? ಇಷ್ಟೆಲ್ಲ ಕಾಲಹರಣ ಮಾಡ್ಲಿಕ್ಕೆ ಶಿಷ್ಯನ ಹತ್ರ ಸಮಯ ಇಲ್ಲ. ಹೇಗಿದೆ? ಬರೇ ಹೇಗಿದೆ ಅಂದ ನಂತರ ಅವರು ಅದೇ ವಿಷಯದೊಳಗಿದ್ದಾರಂದ ಮೇಲೆ ಯಾವುದು ಹೇಗಿದೆ, ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅವರಿಗೂ ಪ್ರಶ್ನೆ ಬರುವುದಿಲ್ಲ. ಅವರು ಅದೇ ವಿಷಯದೊಳಗಿದ್ದಾರೆ. ಇವನಿಗೆ ಅದರದ ಮಹಿಮೆ 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 ರಂಗ್ ಏರಿದೆ ರೀ. ಸಂಗೀತ ಕಚೇರಿಯೊಳಗೆ ರಂಗ್ ಏರ್ತಿದೇನ ಆಗಿರಿ ಕೇಳ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ ಅಷ್ಟೇ, ಹಿ ಏಕಂ ಏವ. ಮತ್ ಹೋದ್ರ ಅವ್ರ ಒಳಗೆ ನಿರಂತರ ಅನುಭವ ಮಾಡ್ಬೇಕಂತ ಹೇಳಿ ಹೇಳಿದ್ರಲ್ಲ, ಬರೀ ಅವನಿಗೆ ಹೇಳ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಮತ್ ಹೋದ್ರ ಅವ್ರ ಒಳಗೆ ಅವ ಎಷ್ಟು ಕೇಳಿದ್ದ ಅಷ್ಟು ಹೇಳಿದ್ರು, ಅಥವಾ ಅವ್ರಿಗೆ ಎಷ್ಟು ಕೇಳಿತ್ತು ಅಥವಾ ಎಷ್ಟು ಉಪಯೋಗ ಹೊರಗೆ ಬಂದಿತ್ತು, ಅವನ ಕುರಿತಾಗಿ ಎಷ್ಟು ರಾಗಾಂಶ ಉದಯ ಆಗಿತ್ತು, ಆ ರಾಗಾಂಶವನ್ನು ತುಂಡರಿಸಿ ಮತ್ ಹೋದ್ರ ಅವರು ವೀತರಾಗತಿಯೊಳಗೆ. ಧನ್ಯ ಇದೆ ರೀ ಜ್ಞಾನಿ ಗುರುವಿನ ಜೀವನ. ಹೀ ನಿಶ್ಚಯದಿಂದ ಏಕಂ ಏವ, ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ಏನು ಬೇರೆ ಹೇಳಿದರೆ ಅದನ್ನ ಹೇಳಿದ್ದಾರೆ. ಅವನಿಗೆ ತಿಳಿಯುವ ಹಾಗೆ ಹೇಳಿದರು, ಅವನ ಜಿಜ್ಞಾಸೆಯನ್ನು ತಣಿಸುವ ಹಾಗೆ ಹೇಳಿದರು. ತಮಗೆ ಆಗಬೇಕೋ ಹಾಗೆ ಹೇಳಿದ್ದಾರೆ. ತಮಗೆ ಆಗಬೇಕು ಆಗಬೇಕು ಅವನ ಕಡೆಗಿರುವಂತಹ ವಿಕಲ್ಪವನ್ನು ಬಿಡೋದು ಬೇಕ್ರಿ ಅವರಿಗೆ. ಹೌದೇನು? ತಮಗೆ ಆಗಬೇಕು ಹಾಗೆ ಹೇಳಿದರು. ಅವನ ಜಿಜ್ಞಾಸೆಯನ್ನು ತಣಿಸುವ ಹಾಗೆ ಹೇಳಿದರು. ಉತ್ಕಟವಾದಂತಹ ಜಿಜ್ಞಾಸೆ ಇತ್ತು ಅಂತಂದ್ರೆ ಇಷ್ಟು ಸಾಕರ್ಲೆ ಅವನಿಗೆ. ವಿಕಲ್ಪಗಳಿಂದ ರಹಿತ ಅಂತ ಹೇಳಿ ಹೇಳಿದ ನಂತರ ಅವನು ವಿಕಲ್ಪ ರಹಿತ ಆಗ್ಬಹುದು, ಇವರಂತೂ ವಿಕಲ್ಪ ರಹಿತ ಹಾಗೆ ಆದರ್ರೆ ಆದರನರೇ. ಅದಕ್ಕೆ ಸಮಯ ಸಮಯಕ್ಕೆ ಶುದ್ಧ ಶುಭದ ಉಯ್ಯಾಲೆ ತೂಗ್ತಿರ್ತೈತೆ ಅಂತ ಹೇಳಿ ಹೇಳ್ತಾರೆ. ಒಂದು ಸಮಯ ಬಂತು ವಿಕಲ್ಪ, ರಾಗಾಂಶದ ಉದಯ, ದೃಷ್ಟಿ ಹೋಯಿತು ಅವನ ಕಡೆಗೆ. ಸ್ವಾಭಾವಿಕವಾಗಿ ಅವನಲ್ಲೇ ಅದೇ ಸಮಯದೊಳಗೆ ಪ್ರಶ್ನೆ ಬಂತು. ಅವನು ಶಬ್ದಾತ್ಮಕವಾಗಿ ಕೇಳಿದ್ದಿರಬಹುದು, ಕಣ್ಣಿನ ಮೂಲಕ ಕೇಳಿದ್ದಿರಬಹುದು. ಆ ಒಂದು ಆಕಾರದೊಳಗನ ಆ ಪ್ರಶ್ನೆ ಬಂದದ್ದಿರಬಹುದು. ಶಬ್ದದ ವ್ಯವಹಾರ ಇಲ್ಲ. ಶಿವ ಏನು ಕೇಳಿರ್ತಾರೆ, ಹಾಗೆ ಏನು ಕೇಳ್ತಾ ಇರ್ತಾರೆ. ಮಹಾವೀರರ ಜೀವ ಹತ್ತಭವದ ಪೂರ್ವದೊಳಗ ಚಾರಣರುದ್ರಿ ಮುನಿಗಳ ಹತ್ರ ನನ್ನ ಆತ್ಮನ ಸ್ವರೂಪವನ್ನ ಆ ಶ್ರೀಮಂದರ ಭಗವಂತರ ಹೇಗೆ ಹೇಳಿದಾರೆ ಹಾಗೆ ಹೇಳ್ರಲ್ಲ ನೋಡೋನು ಅಂತ ಹೇಳಿ ಕೇಳಿರ್ತಾರೆ. ಯಾವ ಭಾಷೆ ಒಳಗೆ ಕೇಳಿತ್ತು? ಬರೇ ಒಂದು ಜಿಜ್ಞಾಸೆಯ ದೃಷ್ಟಿ. ಅದು ಏನ ಅನ್ನೋದ ಆ ನೋಡುವಂಥ ಚಾರಣ ಮುನಿಗಳಿಗೇನೆ ಗೊತ್ತಾರೆ. ಅವ್ರೇನು ಹೇಳಿದರು ಅನ್ನೋದ ಅದು ಯಾವುದರ ಅಪೇಕ್ಷೆ ಇತ್ತನ ಅದಕ್ಕೆ ತಿಳಿದು ಬಂತಾರೆ. ಹೀಗಿರ್ತಿದೆ ಗುರು ಶಿಷ್ಯನ ಸಂಯೋಗರೆ, ಹೀಗಿರ್ತಿದೆ ಬೌದ್ಧ ಬೋಧಕನ ಸಂಯೋಗರೆ. ಅದೇನು ಅಪೇಕ್ಷೆ ಮಾಡ್ತಾ ಇದೆ ಅನ್ನೋದು ಅವರು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ ರೀ. ಯಾವ ಪ್ರಕಾರ ತಾಯಿ ಮಾತ್ರ ಗುರುತಿಸ್ತಾಳ ಮಗು ಯಾಕೆ ಅಳ್ತಾ ಇದೆ ಅನ್ನೋದು. ಹಾಲು ಉಣಿಸಿ ಬಂದಿದ್ದಳು ಆದ್ರೂ ಅಳ್ತಿತ್ತು ಅಂತಂದ್ರೆ ಅವಳಿಗೆ ಗೊತ್ತಾಗ್ತಿದೆ ಏನಿಲ್ರಿ, ಎಲ್ ಮತ್ ಹಾಲು ಉಣಿಸಕ್ ಹೋಗ್ತಾಳ್ರಿ. ಮಗುವಿನ ಅಭಿಪ್ರಾಯ ಏನಿದೆ ಅನ್ನೋದ ತಾಯಿಗೇನ ಗೊತ್ತಾ? ತಾಯಿಯ ಸಂಯೋಗದೊಳಗೆ ಬಂದ ಕೂಡಲೇ ಆ ಮಗು ಏನಾಗ್ತಿದೆ? ನಿಶ್ಚಿಂತ ಆಗ್ತಿದೆ, ಸುರಕ್ಷಿತ ಅಂತ ಹೇಳಿ ಅನುಭವ. ಹಾಗೆ ಆ ಸಿಂಹದ ಅಪೇಕ್ಷೆ ಏನಿದೆ ಅನ್ನೋದ ಆ ಚಾರಣರು ಈರುವರ ಮುನಿಗಳಿಗೆ ಗೊತ್ತಾ. ಆ ಮುನಿಗಳು ಏನು ಹೇಳಿದರು ಅನ್ನೋದಾದ ಸಿಂಹಕ್ಕೆ ಮಾತ್ರ ತಿಳಿತಾರೆ, ಬೇರೆ ಚಿತ್ರದಾಗ ಎಷ್ಟು ಸಾಮರ್ಥ್ಯ ಇದೆ. ಅದು ಬಾಲಕ ಆಹಾರ ಕೊಡ್ತಿರ್ತಾನೆ, ನಾವು ನೋಡ್ತಿದ್ದಲ್ಲ.
ಕುಂದು ಕುಂದ ಬಾಲಕ, ಪದ್ಮಪ್ರಭ ಕುಮಾರ, 8 ವರ್ಷದ ಬಾಲಕ ನೋಡ್ತಾ ಇದ್ದಾನೆ, ಚಿನ್ನದ ಗಿಂಡಿಯನ್ನ ಹಿಡ್ಕೊಂಡ. ಅವರು ಒಂದು ದೃಷ್ಟಿಕ್ಷೇಪವನ್ನ ಆ ಮಗುವಿನ ಮೇಲೆ ಬೀರಿ ಹೊರಟೋದ್ರಂತ. ಏನಪ್ಪ ನಿನ್ನ ಹೆಸರೇನ ಅಂತ ಕೇಳಲಿಲ್ಲ. ಅರೆ ಅವನ ಹೆಸರೇನನ್ನೋದು ಅವ್ರಿಗೆ ಗೊತ್ತಿದೆ. ಈಗ ಇರೋದ್ರಿ ಸಂಪೂರ್ಣ ಜಿನಾಗಮದ ಸಾರ. ಜಿನವಾಣಿ ಎದುರಿಗೆ ಬಂದ ನಂತರ ಜಿನವಾಣಿ ಮಾತಿಗೆ ಗೊತ್ತಿದೆ ಈ ಜೀವಕ್ಕೆ ಏನು ಬೇಕು ಅನ್ನೋದು. ಈ ಜೀವಕ್ಕೆ ಗೊತ್ತಿದೆ ನನಗೆ ಬೇಕಾದದ್ದು ಇಲ್ಲಿ ಸಿಗ್ತಿದೆ ಅಂತ ಹೇಳಿ. ಅದೇ ಪ್ರಕಾರ ದೇವನ ದರ್ಶನಕ್ಕೆ ಹೋಗಿರೋ ವೇಳೆದೊಳಗೆ ಆ ಭಕ್ತನಿಗೆ ಗೊತ್ತಿದೆ ನನಗೆ ಏನ್ ಬೇಕಾದ ಇಲ್ಲಿ ಸಿಗ್ತಿದೆ ಅನ್ನೋದು. ಆ ಭಗವಂತನಿಗೆ ಗೊತ್ತಿದೆ ಇವನಿಗೆ ಏನ್ ಬೇಕಾಗಿದೆ ಅದನ್ನು ಕೊಡ್ಬೇಕನ್ನೋದು. ಇದೆಲ್ಲ ಅಲಂಕಾರಯುಕ್ತ ಕಥನ. ಕೊಳ್ಳುವ ಯಾವ ಮಾತಿಲ್ಲ. ಆದ್ರೂ ಕೂಡ ದೃಷ್ಟಿಯೊಳಗಿಂದನ ಆ ಪ್ರಕಾರ ತಿಳಿದು ಬರ್ತಿದೆ ಏನು ಬೇಕಾಗಿದೆ. ಮೊದಲ ಭಿಕ್ಷುಕರು ಬರ್ತಿದ್ರಲ್ಲ, ಅವರ ದೃಷ್ಟಿಯೊಳಗನ ಎಷ್ಟೊಂದು ದಯನೀಯತೆ ಇರ್ತಿತ್ತು. ಯಾಚಕ ವೃತ್ತಿ ಎಂಥದ್ದು ಇರ್ತಿತ್ತು. ಬೇಕಾಗಿದೆ. ಅದು ಯಾವನಿಗೆ ಆ ಪ್ರಕಾರದ ಜ್ಞಾನ ಇದೆಯೋ ಅವನಿಗೇನು ಬೇಕೋ ಅದನ್ನು ಕೊಡ್ತಿದ್ದ. ಇನ್ನೊಬ್ಬ ಬೈಗಳದ ಮಳೆಯನ್ನು ಸುರಿಸ್ತಿದ್ದ. ಹೌದೇನಿಲ್ಲ? ಕಠೋರ ವೃತ್ತಿಯಿಂದ ವರ್ತಿಸ್ತಿದ್ದ. ಅದಕ್ಕೆ ನಾವು ಯಾಚನಾ ಮಾಡೋದು ಕೂಡ ಯಾರು ಕೊಡೋ ಸಾಧ್ಯ ಇದೆ ಅವ್ರ ಹತ್ರನ ಮಾಡೋದ್ರೆ. ಶಿಕ್ಷಕ ಅವ್ರ ಹತ್ರ ಮಾಡಿತು ಅಂತಂದ್ರ ನಮಗೆ ಒದೆನ ಸಿಗೋದ್ರಿ. ಕುದೇವನ ಹತ್ರ ಯಾಚನೆ ಮಾಡಿದ್ರೆ ಏನಾಗೋದ? ಒದೆ ಸಿಗೋದು, ಅರ್ಥಾತ್ ಭವ ಪರಂಪರೆ ಸಿಗೋದ್ರಿ. ಸಮಯ ಆಗಿರಲ್ಲ. ಭಾವ ದೀಪಿಕೆ